ಗುರು ಕೊಟ್ಟಂತ ಇಷ್ಟಲಿಂಗಯ್ಯ ಮಾತ್ರ ನಮ್ಮ ಜೊತೆ ಬರ್ತದೆ ವಿನ ಬಿಟ್ರೆ ಬೇರೆ ಯಾವುದು ಕೂಡ ಬರೋದಿಲ್ಲ ನೆನಪಿರ್ಲಿ ತಾಯಿ. ಇಂದಿನ ಬಿಜಾಪುರ ಜಿಲ್ಲಾ ಶಿಂದಗಿ ತಾಲೂಕು ಬರ್ತಕ್ಕಂಥ ಗೋಲಗೇರಿ ಗ್ರಾಮ ಆಗಿನ ಸಮಯದೊಳಗೆ 11ನೇ ಶತಮಾನ ಬಸವಾದಿ ಶಿವಶರಣರ ಸಮಕಾಲಕ್ಕೆ ಬಂದ್ವಿ ಅಂತಂದ್ರೆ ಅವಾಗ ಅದಕ್ಕೆ ಏನಂತ ಕರಿತಿದ್ರು ಅಂತಂದ್ರೆ ಡವಳಾರ ಪಟ್ಟಣ ಅಂತ ಕರಿತಿದ್ರು. ಡವಳಾರ ಪಟ್ಟಣ. ಆ ಡವಳಾರ ಪಟ್ಟಣದೊಳಗೆ ಇಬ್ಬರು ಗಂಡ ಹೆಂಡತಿ. ಗಂಡ ಬಲುಗ ಮಡದಿ ದುಗ್ಗಳೆ. ಗಂಡ ಬಲುಗ ಮಡದಿ ದುಗ್ಗಳೆ ಇಬ್ಬರು ಕೂಡ ಗಂಡ ಹೆಂಡತಿ ಜೀವನ ಆನಂದವಾಗಿ ನಡೆದದ. ಗಂಡ ಹೆಂಡತಿ ಬದುಕು ಸುಂದರವಾಗಿ ನಡೆದದ. ಗಂಡ ಹೆಂಡತಿ ಆನಂದವಾಗಿ ಎಲ್ಲರೂ ಕೂಡ ಬೇಕಾಗಿ ಬದುಕು ಮಾಡ್ಕೊಂಡು ಹೋಗ್ತಾ ಇರುವಂಥ ಸಂದರ್ಭ. ಮದುವೆ ಆಯಿತು. ಯಾವಾಗ ಒಂದು 7-8 ವರ್ಷ 10 ವರ್ಷಕ್ಕೆ 20 ವರ್ಷಕ್ಕೆ 25-30 ವರ್ಷಕ್ಕೆ ಕಾಲ ಕಳೆದ್ರೊಳಗೆ ಅವ್ರಿಗೆ ಮಕ್ಕಳಾಗಿದ್ದಿಲ್ಲ. ಮಕ್ಕಳಾಗದೇ ಇರುವಂಥ ಸಮಯದೊಳಗೆ ಹೇಳ್ತೇನೆ ನಿಮಗೆ, ಏನೋ ಪೂರ್ವ ಜನ್ಮದ ಪುಣ್ಯ. ಗಂಡನಾಗಿರ್ತಕ್ಕಂಥ ಬಲುಗ ಏನು ಮಾಡ್ತಿದ್ದ ಅಂತಂದ್ರೆ ಆಡು ಕುರಿಯನ್ನ ಮೇಯಿಸ್ತಾ ಇದ್ದ. ಎಷ್ಟು ಕುರಿ ಅಂತಂದ್ರೆ ಆಗಿನ ಸಮಯಕ್ಕೆ ಸಾವಿರಾರು ಸಹಸ್ರ ಕುರಿಗಳನ್ನ ಮೇಯಿಸ್ತಿದ್ದ. ಕುರಿಗಳನ್ನ ಮೇಯಿಸುವಂಥ ಸಂದರ್ಭದೊಳಗೆ ನಿತ್ಯಲು ಕೂಡ ಬೆಳಗಿನ ಜಾವ ಆಡು ಕುರಿಯನ್ನು ಹೊಡ್ಕೊಂಡು ಹೋದ ಅಂತಂದ್ರೆ ಹೊತ್ತು ಮುಳುಗಿನ ಮ್ಯಾಗ ಮನೆಗೆ ಬರಬೇಕು. ಅವ್ರ ಕಾಯ್ಕನಾದಾಗಿತ್ತು. ಕಾಯಕ ಮಾಡ್ತಾ ಬದುಕು ಮಾಡಬೇಕಾದ್ರೆ ಮಕ್ಕಳಾಗಿರತಕ್ಕಂಥ ಕೊರಗಿನೊಳಗೆ ಗಂಡ ಹೆಂಡತಿ ಇರಬೇಕಾದ್ರೆ ಏನೋ ಆ ತಾಯಿ ಮಾಡಿದ ಪೂರ್ವ ಜನ್ಮದ ಪುಣ್ಯದ ಫಲ, ಪುಣ್ಯದ ಸುಕೃತದ ಫಲದಿಂದ ಒಬ್ಬ ಮಗ ಹುಟ್ಟಿರ್ತಕ್ಕಂಥ ಮಗನಿಗೆ ಹೆಸರನ್ನಿಟ್ರು. ಏನಂತ? ವಿಶೇಷವಾಗಿ ಗೊಲ್ಲಾಳೇಶ ಅಂತಿಟ್ರು. ಮಗನಿಗೆ ಹೆಸರಿಟ್ಟರೆ ಗೊಲ್ಲಾಳೇಶ ಅಂತ ಹೇಳಿ. ಯಾವಾಗ ಗೊಲ್ಲಾಳೇಶ ಅಂತ ಹೆಸರಿಟ್ಟಾರ, ಮಗ ಬೆಳೀತಾ 2 ವರ್ಷ 4 ವರ್ಷ 5 ವರ್ಷಕ್ಕೆ ಬಂದ. ಮಗ ಹಿಂಗೆ ಬೆಳೀತಾ ದೊಡ್ಡವನಾಗಬೇಕಾದ್ರೆ ಈಗ ನಂಗೆ ಈ ಸಾಲಿ ಗೀಲಿ ಹಿಂಗೆಲ್ಲ ಚಲೋ ಕಿಮ್ಮತ್ತಿನ ಇದ್ದಿಲ್ಲರಿ. ಅವಾಗ ಸಾಲಿ ಕಲಿಬೇಕನ್ನಂಗಿತ್ತಂದ್ರೆ ಅವಾಗ ಕೇಂದ್ರ ಬಿಂದು ಯಾವಾಗಿದ್ವು ಅಂತಂದ್ರೆ ಮಠ ಮಂದಿರಗಳೇ ಕೇಂದ್ರ ಬಿಂದು ಆಗಿದ್ವು. ಊರಿಗೆ ಏನೇ ಸೂಚನೆ ಕೊಡಬೇಕಂದ್ರೂ ಕೂಡ, ಊರಿಗೆ ಏನೇ ಒಳ್ಳೇದಾಗಬೇಕಂದ್ರೂ ಕೂಡ ಅದನ್ನು ಎಲ್ಲಿ ಬಂದು ಕೇಳ್ತಿದ್ರು ಅಂದ್ರೆ ಮಠ ಮಾನ್ಯಗಳಲ್ಲಿ ಬಂದು ಕೇಳ್ತಿದ್ರು. ಹೀಗಾಗಿ ಆ ಮಠಗಳಿಗೆ ಏನಂತ ಕರೆದ ಧರ್ಮ ಕೇಂದ್ರ ಅಂತ ಕರೆದ, ಧರ್ಮ ಕೇಂದ್ರ ಅಂತೇಳಿ. ಹಂಗೆ ಕೊಟ್ಟಂಥ ಸಂಸ್ಕಾರ ಮಗನಿಗೆ ಯಾವಾಗ ಹೆಸರಿಟ್ಟಾರ, ಮಗ ನಿತ್ಯಲು ಕೂಡ ಬೆಳೀತಾ ಕಾಲವನ್ನು ಕಳಿಬೇಕಾದ್ರೆ ಮನೆಯೊಳಗೆ ತಂದೆ ತಾಯಿ ಅಂದರು ಮೊದಲ ಕುರುಬರು ಮನಿತನ ಧರ್ಮ ಕೇಂದ್ರ ಅಂತ ತಿಳ್ಕೊಂಡು ಮಠಮಾನಿಗಳನ್ನ ಇದ್ವಲ್ಲ ಶೀದಲ್ಲಿ ಹೋಗ್ತಿದ್ರು. ಹೀಗಿರ್ಬೇಕಾದ್ರೆ ಏನಾಯ್ತು ಅಂತಂದ್ರೆ ತಂದೆ ಕಾಯಕ ಮಗ ಮಾಡ್ಬೇಕಂತ ವಿಚಾರ ಮಾಡಿದ. ತಂದೆ ಮಾಡುವಂಥ ಕಾಯಕ ಏನು ಅಂತಂದ್ರೆ ಆಡು ಕುರಿಯನ್ನು ಮೇಯಿಸುವಂಥ ತಂದೆ ತಾಯಿ ಕಾಯಕ ಮಾಡ್ಬೇಕಂತ ತಿಳ್ಕೊಂಡು ತಿಳುವಳಿಕೆ ಬಂದಿರತಕ್ಕಂಥ ಮಗ ತಂದೆಗೆ ಏನಂತ, ಯಪ್ಪ ಸಾಕು ಬಿಟ್ಟು ಬಿಡು, ನಿನಗೆ ವಯಸ್ಸಾಗ್ಯದ, ನಿನ್ನ ಕಾಯಕವನ್ನು ನಾನು ಮಾಡ್ತೀನಿಪ್ಪ, ಸಾಕು ಬಿಡು ಅಂತ ತಿಳ್ಕೊಂಡು ಗೊಲ್ಲಾಳಪ್ಪ ಅಂದಾಗ ತಂದೆ ಅಂದ, ಯಪ್ಪ ನೀ ಇನ್ನೂ ಸಣ್ಣ ಅವಧಿಯ, ನಿನಗೆ ತಿಳುವಳಿಕೆ ಇನ್ನೂ ಬಂದಿಲ್ಲ, ನಾ ಕಾಯಕ ಮಾಡ್ತೀನಿಪ್ಪ, ನೀ ಸಾಕು ಬಿಡು ಅಂತ ಹೇಳಿದಾಗ ತಂದೆ ಮಾತು ಕೇಳಾರ್ದ ಗೊಲ್ಲಾಳಪ್ಪ ಅಂದ, ಇಲ್ಲಪ್ಪ ಇಷ್ಟು ವರ್ಷಗಳ ಕಾಲ ನಿನ್ನ ಸೇವಾ ನೀ ಮಾಡಿಯ, ನಿನ್ನ ಕಾಯಕನ ಮಾಡ್ತೀನಿ, ನನಗೆ ಅವಕಾಶವನ್ನು ಮಾಡಿಕೊಡು ಅಂತ ತಿಳ್ಕೊಂಡು ಗೊಲ್ಲಾಳಪ್ಪ ಕೇಳಿದಾಗ ತಂದೆ ತನ್ನ ಗೆಳೆಯರ ಜೊತೆಗೆ ಆತ ಎಷ್ಟು ಆಡು ಕುರಿಯನ್ನು ಮೇಯಿಸ್ತಿದ್ದ ಮೇಯ್ಸಕ್ಕೆ ಕಳಿಸಿದ್ರು. ನಿತ್ಯಲೂ ಕೂಡ ಗೊಲ್ಲಾಳಪ್ಪ ಕುರಿಯನ್ನು ಮೇಯಿಸ್ಬೇಕಾಗ್ತ ಲಕ್ಷ ಕೊಟ್ಟು ಕೇಳ್ರಿ. ಹಾಲ ಮತದೊಳಗೆ ಆಗಿ ಹೋಗಿರ್ತಕ್ಕಂಥ ಮಹಾನ್ ಚೇತನ ಅದು. ಯಾವಾಗ ಗೊಲ್ಲಾಳಪ್ಪ ಕುರಿಯನ್ನು ಮೇಯಿಸ್ಬೇಕಂತ ತಿಳ್ಕೊಂಡು ಹೊಂಟಾನ, ನಿತ್ಯಲೂ ಕೂಡ ಬೆಳಗಿನ ಜಾವ ತಂದೆ ಕಾಯಕ ಮಾಡಕತ್ತ ಹೋಗ್ಬೇಕಾದ್ರೆ ಇಷ್ಟು ಖುಷಿ ಅನ್ಸಕತ್ತು. ಭಾಳ ಆಶ್ಚರ್ಯ ಏನು ಅಂತಂದ್ರೆ ಅದೇ ಗೋಲ್ಗಿರಿ ಪಕ್ಕದೊಳಗೆ ಡಂಬಳ ಹಳ್ಳ ಅಂತ ಬರ್ತದ, ಈಗ ಕೂಡ ಐತಿ, ಹೋಗಿ ನೋಡ್ಬೋದು ನೀವು. ಈ ಸದ್ಯಕ್ಕೆ ಆತನ ಗದ್ದಗಿರೋದ ಅದ ಡಂಬಳ ಹಳ್ಳದೊಳಗೆ. ಅಂದ್ರೆ ಆಗಿನ ಸಮಯದೊಳಗಿರ್ತಕ್ಕಂಥ ಡವಳಾರ ಪಟ್ಟಣ ಡಂಬಳ ಹಳ್ಳಕ್ಕೆ 4 ಕಿಲೋಮೀಟರ್ ದೂರ ಐತಿ. ಅಂದ್ರೆ ಕುರಿ ಮೇಸಕ್ಕೆ ಬರುವಂಥ ಜಾಗ ಅದು ಡಂಬಳ ಹಳ್ಳ. ಯಾವಾಗ ಬಂದಂಥ ಸಮಯದೊಳಗೆ ನಿತ್ಯಲೂ ಕೂಡ ಬೆಳಗಿನ ಜಾವ ಬಂದು ಕುರಿ ಮೇಯಿಸ್ಕೊಂಡು ಸಾಯಂಕಾಲ ಹೋಗ್ಬೇಕಾದ್ರೆ ಯಥಾಪ್ರಕಾರವಾಗಿ ಆಡು ಕುರಿಯನ್ನು ಮೇಯಿಸುವಂಥ ಗೊಲ್ಲಾಳೇಶ ಆಶ್ಚರ್ಯ ಏನಾಯ್ತು ಅಂತಂದ್ರೆ, ನೆನಪಿರ್ಲಿ ತಾಯಿ, ಶಿವಯೋಗಿ ಸಿದ್ಧರಾಮನಿಗೆ ದರ್ಶನ ಕೊಟ್ಟಂತ ಶ್ರೀಶೈಲ ಮಲ್ಲಯ್ಯ. ಹೇಮರೆಡ್ಡಿ ಮಲ್ಲಮ್ಮ ತಾಯಿ ಗುಡಿಸಲದೊಳಗೆ ಬಂದು ಪ್ರೀತಿಯಿಂದ ನೀಡಿರ್ತಕ್ಕಂಥ ಅಂಬಲಿಯನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಶ್ರೀಶೈಲ ಮಲ್ಲಯ್ಯ. ಭಾಳ ಮಂದಿ ಕಂಬಿ ಯಾತ್ರೆ ಹೋಗ್ತೀರಿ, ಮನೆ ಜಾತ್ರೆ ಆತ, ಕಂಬಿ ಯಾತ್ರೆ ಭಾಳ ಮಂದಿ ಹೋಗ್ಯಾರಿ. ಹೋಗ್ಬೇಕಾದ್ರೆ ನೀವೆಲ್ಲರೂ ಕೂಡ ಅನ್ಕೊಂತ ಹೋಗ್ತೀರಿ ಏನಂತ, ಶ್ರೀಗಿರಿ ಮಲ್ಲಯ್ಯ ಯುಗೆ ಮಹಾಂತ ಮಲ್ಲಯ್ಯ ಯುಗೆ. ಹಿಂಗೆ ಅನ್ಕೋಂತ ಒಂದು 100-120 ಮಂದಿ ಒಂದು ತಂಡ ಮಲ್ಲಯ್ಯನ ಯಾತ್ರೆ ಹೊಂಟಾರ. ಮಲ್ಲಯ್ಯನ ಯಾತ್ರೆ
ಮಲ್ಲಯ್ಯನ ಯಾತ್ರೆ ಹೋಗ್ಬೇಕಾದ್ರೆ ಗೊಲ್ಲಾಳಪ್ಪನ ಮುಂದೆ ಹೋಗ್ಬೇಕಾದ್ರೆ ಗೊಲ್ಲಾಳಪ್ಪ ಸಹಸ್ರ ಕುರಿಗಳ ಮೇಸಕತ್ತಾನ. ವಿಶೇಷವಾಗಿರ್ತಕ್ಕಂಥ ನುಡಿಯನ್ನು ಕೇಳಿದವನ ಕುರಿ ಮೇಸದ ದಡ್ಡಿಗಳು ಬಿಟ್ಟವನು ಓಡೋಡಿ ಬಂದ. ಅಲ್ಲಿ ಬರುವಂಥ ಕಾವಿ ಧರಿಸಿರ್ತಕ್ಕಂಥ ವ್ಯಕ್ತಿಗಳನ್ನ ನೋಡಿಕೆ ಏನಂತ, ಯಪ್ಪ ನೀವು 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 ಕಾವಿ ಧರಿಸ್ಕೊಂಡ್ರಿ, ನೀವು ಎಲ್ಲಿ ಹೊಂಟ್ರಿ ಅಂತ ಕೇಳಿದ. ಅವರಂದ್ರು, ನೀ ಯಾರು ಅಂತ ಕೇಳಿದ್ರು. ನೀ ಯಾರು ಅಂದ್ಕೊಳ್ಳಿಯಪ್ಪ, ನನ್ನ ಹೆಸರು ಗೊಲ್ಲಾಳ ಅಂಥೇಳಿ. ಇವೇನು ಕುರಿ ಅದಾವಲ್ಲಪ್ಪ, ಈ ಆಡು ಕುರಿ ಎಲ್ಲವೂ ಕೂಡ ನನವದವಪ್ಪ, ನಾನು ಕುರುಬದಿನ ಅಂದಾಗ ಅವ ಅಂದ, ನಾವ್ಯಾರಂತ ನಿನಗೇನು ಗೊತ್ತಾಗ್ತು, ಕುರಿ ಮೇಸ್ ಹೋಗಂದ್ರ ಅವರು. ಹೋಗಿ ಕುರಿ ಮೇಸ್ ಹೋಗಂತ ಕೇಳ್ಕೊಂಡಾಗ ಗೊಲ್ಲಾಳಪ್ಪನಿಗೆ ತಡ್ಕೊಳ್ಳೋಕ್ಕಾಗಲಿಲ್ಲ. ದೂರದೊಳಗೆ ಹಿಂದಿನೊಳಗೆ ಒಬ್ಬ ಮಹಾ ಗುರುಗಳಿದ್ರು, ನಂದಯ್ಯ ಸ್ವಾಮಿಗಳು ಅಂಥೇಳಿ. ನಂದಯ್ಯ ಸ್ವಾಮಿಗಳು ನೋಡಿದ, ಕಾವಿ ಬಟ್ಟೆ ತೊಟ್ಟಾರ, ಹಣೆ ತುಂಬ ಭಸ್ಮ ಧರಿಸ್ಯಾರ, ಕೊಳ್ಳಾಗ ವಿಭೂತಿ ರುದ್ರಾಕ್ಷಿ ಧರಿಸ್ಯಾರ, ಕಾವಿ ಕಪ್ನಿ ತೊಟ್ಟು ಮಲ್ಲಯ್ಯನ ಧ್ಯಾನ ಮಾಡ್ಕೊತ ಬರಬೇಕಾದ್ರೆ ಗೊಲ್ಲಾಳೇಶ ಹೋಗಿ ಅವ್ರನ್ನ ಕೇಳಿದ, ಯಪ್ಪ ನೀವು ಎಲ್ಲಿಗೆ ಹೊಂಟೀರಿ, ನಿಮ್ಮ ಹೆಸರೇನು? ನಮ್ಮ ಹೆಸರು ನಂದಯ್ಯ ಸ್ವಾಮಿಗಳು ಅಂಥೇಳಿ. ಯಪ್ಪ ಎಲ್ಲಿಗೆ ಹೊಂಟೀರಿ? ಶ್ರೀಶೈಲಕ್ಕೆ ಹೊಂಟಿವೆ. ಸಾಕ್ಷಾತ್ ಪರಮಾತ್ಮ ದೆರೆಗಿಳಿದು ಬಂದಂಥ ನೆಲೆ ಶ್ರೀಶೈಲ ಅಂತ ಕರೀತಾರೆ, ಶ್ರೀಶೈಲಕ್ಕೆ ಹೊಂಟೀವಿ. ಹೌದೇನಪ್ಪ? ಯಪ್ಪ ಆ ನಿಮ್ಮ ಕೊಳ್ಳಾಗ ಗುಂಡಂದು ಐತಿಲ್ಲ ಇಷ್ಟ, ಅದು ಏನ್ರಿ ಅಂತ ಕೇಳಿದವು. ಲಿಂಗ ಅಂದ್ರೆ ಗೊತ್ತಿಲ್ಲ. ಅದು ಏನ್ರಿ ಅಂತ ಕೇಳಿದಾಗ ಗುರುಗಳು ಅಂದರು, ತಮ್ಮ ಇದು ಲಿಂಗಯ್ಯ ಅದ, ಬರೀ ಲಿಂಗಯ್ಯ ಅಲ್ಲ, ಶರೀರಕ್ಕೆ ಮೋಕ್ಷವನ್ನು ಕೊಡುವಂಥ ಲಿಂಗಯ್ಯ ಅದಾನ. ಅಂಗಸತಿ ಲಿಂಗಪತಿ ಅಂದ್ರೆ ನಮಗೆ ಪತಿ ಈತನ ಅದಾನ, ಈ ಶರೀರಕ್ಕೆ ಮೋಕ್ಷ ಕೊಡತ್ತ ಈತನ ಅಂತ ತಿಳ್ಕೊಂಡು ಯಾವಾಗ ನಂದಯ್ಯ ಸ್ವಾಮಿಗಳು ಹೇಳಿದ್ರು, ಗೊಲ್ಲಾಳಪ್ಪನಿಗೆ ಆಶೆ ಹುಟ್ಟಿತ. ಓಹೋ ತಂದೆ ಅಂದವನು ತಂದೆ, ತಾ ಅಂದವಳು ತಾಯಿ. ತಂದೆ ಅಂದವನು ತಂದೆ, ತಾ ಅಂದವಳು ತಾಯಿ. ಇಬ್ಬರ ಮಿಲನದಿಂದ ಮ್ಯಾಲಿದ್ದ ಕೆಳಗೆ ಕರ್ಕೊಂಡು ಬಂದವರು ತಂದೆ ತಾಯಿ ಆದ್ರೆ, ಕೆಳಗಿದ್ದವನ ಮ್ಯಾಲ ಕರ್ಕೊಂಡು ಹೋಗವ ಸದ್ಗುರುನಾಥ ಅಂತ ಕರೀತಾರೆ, ಗುರುನಾಥ ಕೊಟ್ಟಂತ ಲಿಂಗಯ್ಯ ಅಂತ ಕರೀತಾರೆ. ಅಂದ ಬಳಿಕ ಹಾಗಾದ್ರೆ ನನಗಿದು ಬೇಕಂದವನ ಕೇಳ್ತಾನೆ ಗೊಲ್ಲಾಳೇಶ, ಯಪ್ಪ ನನಗೂ ಏನು ಮೋಕ್ಷ ಕೊಡೋದು ಅಂತ ತಿಳ್ಕೊಂಡು ಹೇಳಿರಲ್ಲ, ಅದನ್ನ ನನಗೂ ತಂದು ಕೊಡ್ರಿ ಅಂತ ತಿಳ್ಕೊಂಡು ಹೇಳಿದಾಗ ಗುರುಗಳು ಅಂದರು, ತಮ್ಮ ಹಂಗ ತರಕ್ಕೆ ಬರಂಗಿಲ್ಲ, ರೊಕ್ಕ ಆಗುತ್ತ ಅಂದ್ರು. ರೊಕ್ಕ ಆಗತ್ತ, ಆಯ್ತಪ್ಪ ತೊಂಬರ್ತೇನೆ ಅಂತ ತಿಳ್ಕೊಂಡು ಏನು ಕುರಿ ದಡ್ಡಿತ್ತಲ್ಲ, ಕುರಿ ದಡ್ಡ್ಯಾಗ ಹೊನ್ನ ಮುಚ್ಚಿಟ್ಟಿದ್ದ. ಗೊಲ್ಲಾಳೇಶ ಕುರಿದಡ್ಡಿ ಒಳಗೆ ಹೊನ್ನೆ ಮುಚ್ಚಿಟ್ಟನ. ಸೀದಾ ಹೊನ್ನ ತೊಗೊಂಡು ಬಂದ ಗುರುಗಳ ಕೈಯ ಕೊಟ್ಟು ಹೇಳ್ತಾನೆ, ಯಪ್ಪ ಈ ಹೊನ್ನನ್ನು ಒಯ್ಯಿರಿ, ಇದ್ರೊಳಗೆ ಸ್ವಲ್ಪ ನಿಮ್ಮ ಉಪಹಾರಕ್ಕೆ ಪ್ರಸಾದಕ್ಕೆ ಉಪಯೋಗ ಮಾಡಿಕೊಡ್ರಿ, ಸ್ವಲ್ಪ ಮಲ್ಲಯ್ಯನ ಹುಂಡಿಗೆ ಹಾಕ್ರಿ, ಆದ್ರೆ ಒಂದು ಮಾತು ನೆನಪಿರಲಿ, ಮೋಕ್ಷವನ್ನು ಕೊಡೋದಂತ ಏನು ಹೇಳಿರಲ್ಲ, ಇದನ್ನು ನನಗೆ ತಂದು ಕೊಡ್ರಿ ಅಂದ. ತಗೊಂಡ್ರು. ಹೋಗೋ ಮುಂದೆ ಕೇಳ್ತಾನೆ ಗೊಲ್ಲಾಳೇಶ, ಯಪ್ಪ ನೀವು ಹೊಳ್ಳಿ ಬರೋದು ಯಾವಾಗ? ತಮ್ಮ ದವನದ ಹುಣ್ಣಿಗೆ ಜಾತ್ರೆ ಆಗುತ್ತೆ, ದವನದ ಹುಣ್ಣಿಮೆ ಆದ್ಮೇಲೆ ನಾವು ಬರ್ತೀವಿ. ಹೋಗಕ್ಕೆ ಒಂದು 15 ದಿವಸ, ಬರಕ್ಕೆ ಒಂದು 15 ದಿವಸ, ಒಟ್ಟು ಒಂದು ತಿಂಗಳಲ್ಲಿ ಯಾಕೆ. ಯಾವಾಗ ಗುರುಗಳು ಹೇಳ್ಯಾರ ಸರಿ ಅಂತ ತಿಳ್ಕೊಂಡು ಗೊಲ್ಲಾಳಪ್ಪ ಕಾಯ್ಕೊಂತ ಕುಂತ್ಕೊಂಡಿದ್ದ. ಹೇಳ್ತೀನಿ ನಿಮಗೆ, ಈಗ ನಂಗೆ ಮೊಬೈಲ್ ಆಗಲಿ, ಗಡಿಯಾರ ಆಗಲಿ, ಅಲಾರಾಮ್ ಆಗಲಿ, ಇವು ಏನೂ ಇದ್ದಿದ್ದಿಲ್ಲ. ಅವಾಗಿನ ಮಂದಿ ಹೊತ್ತು ಹೆಂಗೆ ಗೊತ್ತು ಹಿಡಿತಿದ್ರು ಅಂತಂದ್ರೆ, ಹೊಲಕ್ಕೆ ಹೋಗ್ಯಾರಂದ್ರೆ ಗಿಡದ ನೆರಳು ನೋಡಿ ಗೊತ್ತು ಹಿಡಿತಿದ್ರು, ಗಿಡದ ನೆರಳು ನೋಡಿ. ಗೊಲ್ಲಾಳಪ್ಪ ಕುರಿ ಮೇಸಕ್ಕೆ ಬರಕತ್ತ, ವಾರ ಹೋತು, 15 ದಿವಸ ಹೋತು, ತಿಂಗಳ ಸಮೀಪ ಬಂತು. ಗೊಲ್ಲಾಳೇಶ ವಿಚಾರ ಮಾಡಕತ್ತ, ಏನು ಅಂತಂದ್ರೆ, ಅಕಸ್ಮಾತಾಗಿ ನಾ ಕುರಿ ಹೊಡ್ಕೊಂಡು ಊರಿಗೆ ಹೋದೆ ಅಂತಂದ್ರೆ, ಅಕಸ್ಮಾತಾಗಿ ಗುರುಗಳು ಹೋದ್ರು ಅಂತಂದ್ರೆ ಲಿಂಗಯ್ಯ ಸಿಗುದಿಲ್ಲ, ಏನು ಮಾಡ್ಬೇಕಂದ. ಅಲ್ಲೇ ಉಳ್ಕೊಂಡ. ತಾಯಿ ಮನೆ ಕರೆಯಕ್ಕೆ ಬಂದ್ಲು, ತಂದೆ ಕರೆಯಕ್ಕೆ ಬಂದ, ಹೋಲಿಲ್ಲ. ಯಾಕ? ಗುರುಗಳು ಮೋಕ್ಷವನ್ನು ಕೊಡುವಂತ ಲಿಂಗಯ್ಯ ತಂದು ಕೊಡ್ತಾರ ಅಂತೇಳಿ ಕಾಯಕತ್ತ. ಮನೆಯೊಳಗ ತಂದೆ ತಾಯಿಗಳು ಬಂದು ಬುತ್ತಿ ಕೊಟ್ರ. ಆಶ್ಚರ್ಯ ಏನು ಅಂದ್ರೆ, ಊಟ ಮಾಡುವಂಥ ಸಮಯದೊಳಗೆ ನಾ ಮುಂದೆ ಕುಂತು ಉಣ್ಬೇಕಾದ್ರೆ ಹಿಂದೆ ಮಾರ್ಲೆ ಗುರುಗಳು ಹೋದ್ರಂದ್ರೆ ಲಿಂಗಯ್ಯ ಸಿಗುದಿಲ್ಲ, ಏನು ಮಾಡ್ಬೇಕಂತ ತಿಳ್ಕೊಂಡು ಊಟ ಬಿಟ್ಟ, ನಿದ್ದೆ ಬಿಟ್ಟ, ನೀರು ಬಿಟ್ಟ. ಆತನ ಭಕ್ತಿ ಹೆಂಗಿರ್ಬೇಕ್ರಿ? ನಾವು ಮಾಡುವಂಥ ಲಿಂಗ ಪೂಜೆನೇ ಬೇರೆ. ಲಿಂಗ ಅಂದ್ರೆ ಗೊತ್ತಿಲ್ಲ ಗೊಲ್ಲಾಳಪ್ಪನಿಗೆ. ಯಾವಾಗ ಕಾಯ್ಕೊಂತ ಕುಂತಾನ, ಹಗಲು ರಾತ್ರಿ ಅನ್ಲಾರ್ದಂಗೆ ಕಾಯ್ಕೊಂತ ಕುಂತಿರ್ಬೇಕಾದ್ರೆ ಯಾವಾಗ ಗುರುಗಳ ದಂಡ ಬಂದಾಗ ನಂದಯ್ಯ ಸ್ವಾಮಿ ದೂರದೊಳಗೆ ನಿಂತ್ಕೊಂಡಾರ. ಶಿಷ್ಯ ಅಂದ, ಯಪ್ಪ ಕೆಲಸ ಕೆಟ್ಟ ಅಂದವ. ಯಾಕ? ಅಲ್ಲಿ ನೋಡ್ರಿ ದೂರದೊಳಗೆ ಕಾಯ್ಕೊಂತ ಕುಂತಾನವ. ಅವ ಲಿಂಗಪ್ಪ ತರಕ ರೊಕ್ಕ ಕೊಟ್ಟಿದ್ದ, ಲಿಂಗಯ್ಯನನ್ನ ತಂದಿಲ್ಲ, ಮರ್ತ ಬಂದ್ಬಿಟ್ವಿ, ಏನು ಮಾಡ್ಬೇಕ? ಲಿಂಗಯ್ಯನ ತಂದಿಲ್ಲ, ಮರ್ತ ಬಂದ್ಬಿಟ್ಟು ಏನು ಮಾಡ್ಬೇಕಂದಾಗ ಅವ್ರಂದ್ರು, ಹೌದಲ್ಲೋ ತಮ್ಮ, ಮರ್ತ ಬಂದ್ಬಿಟ್ಟಿವಿ, ಈಗ ಅವ್ನು ದಾಟಿ ಹೋಗೋದು ಭಾಳ ಕಷ್ಟ ಆಗುತ್ತೆ, ಏನು ಮಾಡ್ಬೇಕು ಅನ್ನೋದ್ರೊಳಗೆ ಶಿಷ್ಯ ಅಂದಯ್ಯಪ್ಪ, ಇಲ್ಲೇನು ಕುರಿಕೆ ಅದಾವಲ್ಲಪ್ಪ, ಅದ ಕುರಿಕಿನ ತೊಗೊಂಡೋಗಿ ಲಿಂಗಯ್ಯ ಅಂತ ಕೊಟ್ಟು ಬಿಟ್ರೆ ಆತ ಲಿಂಗ ಪೂಜೆ ಮಾಡ್ಕೊಂಡು ಹೊಕ್ಕನವ. ಒಟ್ಟು ಏನಪ್ಪ ಅಂದ್ರೆ ಬೀಸು ದೊಣ್ಣಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯುಷ್ಯ ಅಂತ ಕೊಟ್ಟು ಹೋಗ್ಬಿಡ, ನಾವು ಮುಂದೆ ನಮ್ಮನೆ ಹುಡ್ಕೊಂಡ್ಬಿಡ್ತಾನವ ಅಂದ್ರು.
ಆದ್ರೆ ಗುರುಗಳು ಮುತ್ತಿನಂತ ಮಾತು ಹೇಳಿದ್ರು, ತಮ್ಮ ಅವನಿಗೆ ಲಿಂಗಯ್ಯ ಹೆಂಗೈತೆ ಅಂತ ತಿಳ್ಕೊಂಡು ಗೊತ್ತಿಲ್ದಾನ ಇರಬಹುದ, ಆದ್ರ ದಿನ ಬೆಳಗರ್ದ್ರ ಕುರಿ ಹಿಕ್ಕಿಯಾಗ ಇರವ. ಕುರಿ ಹಿಕ್ಕಿ ಯಾವ್ದ ಲಿಂಗ ಯಾವ್ದು ಗೊತ್ತಾಗುತ್ತಂದಾಗ ಏನು ಮಾಡ್ಬೇಕು ಅನ್ನೋಳಗ ಶಿಷ್ಯನ ಹೆಗಲ ಮ್ಯಾಗಿರ್ತಕ್ಕಂಥ ಕೆಂಪು ವಸ್ತ್ರ ಹರಿದೊಂದು ದೊಡ್ಡದೊಂದು ಕುರಿ ಹಿಕ್ಕಿ ತೊಗೊಂಡ್ರೆ ವಸ್ತ್ರದ ಕಟ್ಕೊಂಡು ಬರುತ್ತಿಗೆ ಲಿಂಗಯ್ಯ ಬಂದ, ಮೋಕ್ಷವನ್ನು ಕೊಡುವಂಥ ಶಿವಯೋಗಿ ಬಂದ ಅಂತ ತಿಳ್ಕೊಂಡು ಕಾಯ್ಕೊಂತ ಕರವಡ್ಡಿ ಬೇಡಿದ. ಕರವಡ್ಡಿ ಬೇಡಿದಾಗ ಗುರುಗಳು ಕೇಳ್ತಾನೆ, ಯಪ್ಪ ಇದನ್ನ ಹೆಂಗೆ ಪೂಜೆ ಮಾಡ್ಬೇಕು, ಇದನ್ನ ಹೆಂಗೆ ಪೂಜೆ ಮಾಡ್ಬೇಕಂತ ಕೇಳಿದಾಗ ಗುರುಗಳು, ತಮ್ಮ ಇದನ್ನ ತಿಪ್ಪಾಗಿಟ್ಟು ಪೂಜೆ ಮಾಡಂದ್ರೆ ಅವರು ಎಲ್ಲಿ ಪೂಜೆ ಮಾಡ್ಬೇಕನ್ನೋ ಸಹಿತ ಗೊತ್ತಿಲ್ಲ. ಆತಂತ ತಿಳ್ಕೊಂಡು ಗುರುವಿನ ಮಾತಿ ಮೇಲೆ ನಂಬಿಕೆ ಇಟ್ಟ ತಿಪ್ಪಾಗಿಟ್ಟ. ದಿನ ಮುಂಜಾನೆ ಕುರಿ ಹೊಡ್ಕೊಂಡು ಬರ್ಬೇಕಾದ್ರೆ ಪೂಜೆ ಮಾಡ್ತಿದ್ದ. ದಿನ ಪೂಜೆ ಮಾಡ್ಬೇಕಾದ್ರೆ ಪೂಜೆ ಮಾಡ್ಕೊಂತ ಹೆಂಗೆ ಪೂಜೆ ಮಾಡಕತ್ತ ಹಂಗಂಗೆ ದೊಡ್ಡದಾಗಿ ಬೆಳೆಯಕತ್ತಂತ. ಲಕ್ಷ ಕೊಟ್ಟು ಕೇಳ್ರಿ, ನಾವು ಭಾಳ ಮಂದಿ ಲಿಂಗವಂತರದೀವಿ, ನಮಗೆ ಯಾಕೆ ಲಿಂಗ ಒಲಿವಲ್ಲ, ನಾವ್ಯಾಕೆ ಅವ್ರು ಹಂಗೆ ಆಗೋಲಿವಿ ಅಂತಂದ್ರೆ ನಾವು ಸುಮ್ಮನೆ ತಾತ್ಕಾಲಿಕವಾಗಿ ಹೆಸರಿಗೆ ಮಾತ್ರ ಲಿಂಗವಂತರದೀವಿ. ಆಶ್ಚರ್ಯ ಏನು ಅಂತಂದ್ರೆ ಆಗಿನ ಸಮಯದೊಳಗೆ ಯಾವಾಗ ನಂಬಿ ಪೂಜೆ ಮಾಡ್ಬೇಕಾದ್ರೆ ಭವ್ಯವಾಗಿ ಬೆಳಿತಲ್ಲ, ಬೆಳೆದಂಥ ಸಮಯದೊಳಗೆ ಊರಾಗ ಮಂದಿ ಅನ್ನಕತ್ರ ಇಬ್ಬರು ಗಂಡ ಹೆಂಡ್ತಿ, ಅಲ್ಲ ವಯಸ್ಸಾಗೈತೆ ನಿಮಗೆ, ವಯಸ್ಸಾದ ಸಮಯಕ್ಕೆ ಇಂಥ ಮಗನ ಪಡ್ಕೊಂಡ್ರಿ, ಅದ್ರಾಗ ಹುಚ್ಚ ಮಗನ ಪಡ್ಕೊಂಡ್ರಿ. ಎಲ್ಲರೂ ಕೂಡ ಮನೆಯೊಳಗೆ ದೇವ್ರ ಪೂಜೆ ಮಾಡ್ತಾರೆ, ಎಲ್ಲರೂ ಕೂಡ ಮನೆಯೊಳಗೆ ಲಿಂಗಾಯ ಪೂಜೆ ಮಾಡ್ತಾರೆ. ಹೋಗಿ ನಿಮ್ಮ ಹುಚ್ಚ ಮಗ ಗೊಲ್ಲಾಳ ನೋಡಲ್ ತಿಪ್ಪಿ ಪೂಜೆ ಮಾಡಕತ್ತಂತ ತಿಳ್ಕೊಂಡು ಎಲ್ಲರೂ ಕೂಡ ಬೇಯದ ಊರಾಗಿನ ಮಂದಿ ಬೇದಾಗ ಮನ್ಯಾಗ ತಂದೆ ಬಂದ ಬೇಲು, ತಾಯಿ ಬಂದ ಬೇದ, ಯಾರು ಏನು ಹೇಳಿದ್ರು ಕೂಡ ಕೇಳಿಲ್ಲ. ಯಾಕೆ ಗುರುವಿನ ಮಾತಿನ ಮ್ಯಾಗ ನಂಬಿಕೆ ಇಟ್ಟಾನ. ಗುರುವಿನ ಮಾತಿನ ಮ್ಯಾಗ ನಂಬಿಕೆ ಇಟ್ಟಿರ್ತಕ್ಕಂಥ ಗೊಲ್ಲಾಳಪ್ಪ ಹಿಂಗೆ ಯಾವಾಗ ಪೂಜೆ ಮಾಡಕತ್ತಾನ ಬೆಳಿತಾ ದೊಡ್ಡದಾದಾಗ ಊರಾಗಿನ ಜನ ಅಂದ್ರೆ ತಿಪ್ಪಿ ಅಂಕರ್ ದೊಡ್ಡದು ಬೆಳೆದೈತಿ, ಹೊಲಕ್ಕೆ ಗೊಬ್ಬರ ಹಾಕೋಣ ಅಂತ ತಿಳ್ಕೊಂಡು ರಾತ್ರಿ ತಿಪ್ಪಿ ತೊಗೊಂಡು ಹೋಗ್ಬಿಟ್ರೆ ಎಲ್ಲಿ ಪೂಜೆ ಮಾಡ್ತಾನೆ ತಿಳ್ಕೊಂಡು ಹಿರಿಯರು ವಿಚಾರ ಮಾಡ್ಕೊಂಡು ಹಗಲಿ ಗುದ್ಲಿ ಸಲ್ಕಿ ಹಾಕ್ಕೊಂಡು ಬಂದು ಅದನ್ನು ತಿಪ್ಪಿ ಕೆದರ್ಬೇಕಂತ ಗುದ್ಲಿಯಿಂದ ಹಿಂಗೆ ಹೊಡಿತಾರೆ. ಕಣ್ಣಂತ ಶಬ್ದ ಬಂತಂತ. ಯಾವಾಗ ಕಣ್ಣಂತ ಶಬ್ದ ಬಂತ ಏನಿರ್ಬೇಕಂತ ತಿಳ್ಕೊಂಡು ತೆಗೆದು ನೋಡಿದ್ರೆ ಮ್ಯಾಲ ಮಾತ್ರ ಕಸ ತುಂಬಿತ್ತಂತ, ಒಳಗೆ ಮಾತ್ರ ಭವ್ಯವಾದ ಲಿಂಗ ಬೆಳೆದಿತ್ತ. ಭವ್ಯವಾಗಿರ್ತಕ್ಕಂಥ ಲಿಂಗ ಯಾವಾಗ ಬೆಳೆದ ಗೊಲ್ಲಾಳಪ್ಪನಿಗೆ ಮತ್ತಿಟ್ಟ ಭಕ್ತಿ ಜಾಸ್ತಿ ಆಯಿತು. ಯಾಕೆ ಗುರುನಾಥ ಕೊಟ್ಟಂಥ ಲಿಂಗಯ್ಯನ ನಂಬಿ ಪೂಜೆ ಮಾಡಿದ ಬಳಿಕ ಆ ಲಿಂಗಯ್ಯನ ಭಕ್ತಿಗೆ ಹೋಲ್ದಾರ ಇಷ್ಟು ದೊಡ್ಡವಾಗೇನಂತಂದ್ರೆ ಹಿಂಗೆ ಸುಮ್ಮನೆ ಪೂಜೆ ಮಾಡೋದಲ್ಲ. ಕಾರಣ ಏನು ಅಂತಂದ್ರೆ ಲಿಂಗಯ್ಯನ ಪೂಜೆ ಮಾಡಬೇಕಾದ್ರೆ ನಾ ಏನು ಆಡು ಕುರಿಗಳನ್ನ ಏನು ಮೇಯಿಸಿಲ್ಲ, ಎಲ್ಲ ಆಡು ಕುರಿಗಳನ್ನ ಒಂದು ಕಡೆ ಕಟ್ಟಿ ನಿತ್ಯಲೂ ಕೂಡ ಹಾಲಿನ ಅಭಿಷೇಕ ಮಾಡಬೇಕು ಅಂದ ಗೊಲ್ಲಾಳಪ್ಪ. ಹಾಲಿನ ಅಭಿಷೇಕ ಮಾಡ್ಬೇಕಂದ ಒಂದು ಕಡೆಗೆ ಆಡು ಕುರಿ ಕಟ್ಟಿದ ಅಭಿಷೇಕ ಮಾಡಕತ್ತ. ಆ ಹಾಲು ಎಲ್ಲ ಹರಿದ ಹೋಗಿದ್ದ ಅದು ಏನಾತಂತಂದ್ರೆ ತಾಯಿ ಹಾಲು ಹಳ್ಳ ಅಂತ ಪ್ರಸಿದ್ಧಿ ಆಗ್ತತ. ಈಗೂ ಕೂಡ ಹಾಲು ಹಳ್ಳ ಐತಿ. ಗೊಲ್ಲಾಳಪ್ಪನ ತೇರ ಎಳೆಯದ ಅದ ಹಾಲು ಹಳ್ಳದೊಳಗನ. ಇವತ್ತು ತೇರು ಎಳೆಯದ ಆ ಹಾಲು ಹಳ್ಳದೊಳಗನ.